ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಇಂಟರ್ಲಾಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಅದರ ಡಿಟೇಲ್ ಆಗಿ ನಾನು ಮಾಡಿದ ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಓಕೆ, ಎಲ್ಲರೂ ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನನ್ನ ಈ ಚಾನಲ್ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇಲ್ಲಿ ನೋಡಿ, ನಾನು ಮಾಡಿರುವಂಥ ಇಂಟರ್ಲಾಕು 7 ಡೇಸ್ ಕ್ಯೂರಿಂಗ್ ಆದಮೇಲೆ ಸ್ಟಾಕ್ ಮಾಡಿರುವಂಥದ್ದು ಗಮನಿಸಿ. ಓಕೆ, ಎಲ್ಲ ಕಲರು ಇದೆ, ಅಂದರೆ ರೆಡ್ಡು ಇದೆ, ಬ್ಲ್ಯಾಕ್ ಇದೆ, ಆಮೇಲೆ ಯಾವುದೇ ಕಲರ್ ಹಾಕದೆ ಆಗಿರುವಂಥದ್ದು ಕೂಡ ಇದೆ. ನಾನು ಇಲ್ಲಿ ನೋಡಿ ಒಂದು 200 ಲೀಟ್ರದ್ದು ಡ್ರಮ್ ತಗೊಂಡಿದ್ದೇನೆ. ಅದಕ್ಕೆ ನೀರು ಹಾಕ್ಬಿಟ್ಟು ಅದಕ್ಕೆ ನಾನು ಮಾಡಿರುವಂತಹ ಇಂಟರ್ಲಾಕನ್ನು ಕ್ಯೂರಿಂಗ್ಗೋಸ್ಕರ ಹಾಕಿದ್ದೇನೆ. ಇದಕ್ಕೆ ಉಪಯೋಗಿಸುವಂತಹ 6mm ಜೆಲ್ಲಿ. ಇದು ಇಂಟರ್ಲಾಕ್ ಮೋಲ್ಡು. ಇದನ್ನು ನಾನು ಅಮೆಝಾನ್ನಲ್ಲಿ ತಗೊಂಡಿರೋದು. ಇದರದು ರೇಷಿಯೋ 1 ಬುಟ್ಟಿ ಸಿಮೆಂಟು, 2 ಬುಟ್ಟಿ ಸ್ಯಾಂಡ್ ಅಥವಾ ಮರಳು, 3 ಬುಟ್ಟಿ 6mm ಜೆಲ್ಲಿ. ಇವಾಗ ನಮ್ಮದು ಫಸ್ಟ್ ಕೆಲಸ ಅಂತಂದರೆ ಉಪಯೋಗಿಸಿರುವಂತಹ ಎಂಜಿನ್ ಆಯಿಲ್ ಅಥವಾ ಮಡ್ ಆಯಿಲ್ ಅದನ್ನು ನಾವು ಒಂದು ಬ್ರಷಿನ ಸಹಾಯದಿಂದ ನೀಟಾಗಿ ಮೋಲ್ಡಿಗೆ ಹಾಕೋಬೇಕು. ಓಕೆ, ಅದರದ್ದು ಎಲ್ಲ ಭಾಗಕ್ಕೆ ಎಲ್ಲ ಕಾರ್ನರಿಗೆ ತಲುಪುವ ಹಾಗೆ ನೀಟಾಗಿ ಹಾಕೋಬೇಕು. ಈ ಥರ ಮಡ್ ಆಯಿಲ್ ಹಾಕೋದ್ರಿಂದ ನಮ್ಮ ಇಂಟರ್ಲಾಕ್ ಇದು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರ್ತದೆ. ಮೋಲ್ಡಿಗೆ ನನಗೆ 10 ಮೋಲ್ಡಿಗೆ 2600 ರೂಪಾಯಿ ಆಗಿದೆ. ಅಮೆಝಾನಲ್ಲಿ ಸಿಗ್ತದೆ. ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಮೂರು ಪಾತ್ರೆ ಜೆಲ್ಲಿ ತಗೊಂಡಿದ್ದೇನೆ, 3 ಚಟ್ಟಿ. ನೋಡಿ, ಇಂಥ ಪಾತ್ರೆಗೆ ಇದನ್ನು ನಮ್ಮ ಸೈಡಿಗೆ ಚಟ್ಟಿ ಅಂತ ಹೇಳ್ತಾರೆ. ನೆಕ್ಸ್ಟು 2 ಪಾತ್ರೆ ಸ್ಯಾಂಡು. ಜೆಲ್ಲಿ ಹಾಕಿ ಆಯಿತು, ಈ ಸ್ಯಾಂಡ್ ಹಾಕಿ ಆಯಿತು. ಇನ್ನು ಇದಕ್ಕೆ 1 ಪಾತ್ರೆ ಸಿಮೆಂಟ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸಿಂಗ್ ಮಾಡ್ಕೋಬೇಕು. ನೋಡಿ, ಇವಾಗ ಒಂದು ಬಕೆಟಿಗೆ ಸಿಮೆಂಟು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಸಿಮೆಂಟಿದು ನೀರು ಮಾಡ್ಕೋಬೇಕು. ಆಯಿತಾ? ನಿಮಗೆ ರೆಡ್ ಕಲರ್ದು ಇಂಟರ್ಲಾಕ್ ಮಾಡಬೇಕು ಅಂತಂದರೆ ಈ ಟೈಮ್ನಲ್ಲಿ ನೀವು ಇದರೊಟ್ಟಿಗೆ ರೆಡ್ ಆಕ್ಸೈಡನ್ನು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ರೆಡ್ ಕಲರ್ದು ಇಂಟರ್ಲಾಕ್ ರೆಡಿ ಆಗ್ತದೆ. ಅದೇ ರೀತಿ ಯಾವುದೇ ಕಲರ್ ಬೇಕು ಅಂತ ಅಂದರೂ ನಿಮಗೆ ಅದರದ್ದು ಕಲರ್ ಆಕ್ಸೈಡು ಮಾರ್ಕೆಟಲ್ಲಿ ಸಿಗ್ತದೆ. ಅದನ್ನು ಇದರೊಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಉಪಯೋಗಿಸ್ಬೋದು. ನೆಕ್ಸ್ಟ್ ಕೆಲಸ ಅಂತಂದರೆ ಮಿಕ್ಸಿಂಗು. ನಾವು ಹಾಕಿರುವಂತಹ ಸ್ಯಾಂಡು, ಜೆಲ್ಲಿ, ಸಿಮೆಂಟನ್ನು ಡ್ರೈ ಆಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಮಿಕ್ಸಿಂಗು ಸರಿಯಾಗಿ ಆಗಿಲ್ಲ ಅಂದರೆ ನಿಮ್ಮದು ಇಂಟರ್ಲಾಕ್ ಸ್ಟ್ರಾಂಗ್ ಆಗೋದಿಲ್ಲ. ಆಯಿತಾ? ಸೊ ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೋಬೇಕು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದರೆ ನೀವು ಮೋಲ್ಡ್ ಇಟ್ಟಿರುವಂತಹ ಜಾಗ ಲೆವೆಲ್ ಆಗಿರಬೇಕು. ಇಲ್ಲಾಂದರೆ ಇಂಟರ್ಲಾಕು ಕ್ರಾಸ್ ಆಗಿ ಬರ್ತದೆ. ನೋಡಿ, ಇಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಒಂದು 10 ನಿಮಿಷನಾದರೂ ಈ ರೀತಿ ಮಿಕ್ಸಿಂಗ್ ಮಾಡ್ಕೋಬೇಕು. ಸ್ವಲ್ಪ ಕೆಲಸ ಇದೆ, ನಮಗೆ ಮನಸ್ಸಿದ್ರೆ ಮಾಡ್ಕೋಬೋದು. ಆಯಿತಾ? ನಾವು ಇವಾಗ ಔಟ್ಸೈಡ್ನವ್ರ ಹತ್ರ ಮಾಡಿಸಿದರೆ ಒಂದು 2 ಲಕ್ಷ ರೂಪಾಯಿ ಆದರೂ ಆಗ್ತದೆ ಅಲ್ವಾ? ಸೊ ನಾವು ಸಿಂಪಲ್ ವಿಧಾನದಲ್ಲಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ನೆಕ್ಸ್ಟ್ ಕೆಲಸ ಅಂತಂದರೆ ಇದಕ್ಕೆ ಇನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ತಗೊಂಡಿರುವ ಈ ಕ್ವಾಂಟಿಟಿಯಲ್ಲಿ ನನಗೆ 10 ದೊಡ್ಡ ಇಂಟರ್ಲಾಕು, ಆಮೇಲೆ ಇನ್ನೊಂದು ಚಿಕ್ಕದು ಇಂಟರ್ಲಾಕು, ಟೋಟಲ್ 11 ಇಂಟರ್ಲಾಕ್ ಮಾಡ್ಕೋಬೋದು. ಓಕೆ,
ನೋಡಿ ಈ ಥರ ಸರಿಯಾಗಿ ಮಿಕ್ಸಿಂಗ್ ಮಾಡ್ಕೋಬೇಕು. ಸ್ವಲ್ಪ ಕೆಲಸ ಇದೆ, ಟೈಮ್ ಕೂಡ ಹಿಡಿಯುತ್ತದೆ. ನೀರು ತುಂಬ ಜಾಸ್ತಿ ಹಾಕಬೇಡಿ ಆಯಿತಾ, ಸ್ವಲ್ಪ ಸ್ವಲ್ಪ ಹಾಕಿ ಆಮೇಲೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಿ. ನೋಡಿ ಈ ಥರ ತುಂಬ ಜಾಸ್ತಿ ಆದರೆ ಅದು ಕೂಡ ಸರಿ ಆಗೋದಿಲ್ಲ. ನೋಡಿ ಈ ರೀತಿ ಆಗಬೇಕು ಮಿಕ್ಸಿಂಗ್. ಈ ಥರ ಮಿಕ್ಸಿಂಗ್ ಆದರೆ ತುಂಬ ಚೆನ್ನಾಗಿ ಬರ್ತದೆ. ನೋಡಿ ಇವಾಗ ಸರಿಯಾಗಿ ಮಿಕ್ಸಿಂಗ್ ಕೆಲಸ ಆಗಿದೆ. ಅದನ್ನೊಂದು ಬುಟ್ಟಿಗೆ ಹಾಕೋತೇನೆ. ಬುಟ್ಟಿಗೆ ಹಾಕ್ಬಿಟ್ಟು ಇವಾಗ ಮೋಲ್ಡಿಗೆ ಹಾಕೋ ವಿಧಾನ ಹೇಗೆ ಅಂತ ನೋಡ್ಕೊಳ್ಳಿ ಆಯಿತಾ. ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಅದನ್ನು ನೋಡಿ ಈ ರೀತಿ ಹಾಕೋಬೇಕು. ಹಾಕ್ಬಿಟ್ಟು ನೋಡಿ ಇಲ್ಲಿ ಮೋಲ್ಡಿಗೆ ಹಾಕಿ ಆದಮೇಲೆ ಈ ರೀತಿ ಮಾಡಬೇಕು. ಇಲ್ಲ ಅಂದರೆ ಅದರ ಎಡ್ಜಿಗೆ ಮೂಲೆಗೆಲ್ಲ ಹೋಗೋದಿಲ್ಲ ಅದು. ಓಕೆ, ನಿಮಗೆ ಫಿನಿಶಿಂಗ್ ಕೂಡ ಸಿಗೋದಿಲ್ಲ. ಈ ರೀತಿಯಾಗಿ ಸರಿಯಾಗಿ ಮಾಡಬೇಕು. ಈ ರೀತಿ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಮೋಲ್ಡನ್ನು ಶೇಕ್ ಮಾಡಿದರೆ ಕೂಡ ಆಗ್ತದೆ. ಇಲ್ಲ ಅಂದರೆ ಈ ರೀತಿ ಕೂಡ ಮಾಡ್ಕೋಬೋದು. ಓಕೆ ನೋಡಿ ನೋಡಿ ಆಮೇಲೆ ಈ ರೀತಿ ಮೇಲ್ಗಡೆ ನೈಸಾಗಿ ಫಿನಿಶಿಂಗ್ ಥರ ಈ ರೀತಿ ಮಾಡ್ಕೋಬೇಕು. ನೋಡಿ ಇವಾಗ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ. ನೋಡಿ ಇವಾಗ ನಂದು ಎಲ್ಲ ಪೂರ್ತಿ 11 ಮೋಲ್ಡಿಗೆ ಕೂಡ ನಂದು ಹಾಕಿ ಆಗಿದೆ. ನೋಡಿ ಎಲ್ಲ ಹಾಕಿ ಆದಮೇಲೆ ನೋಡಿ ಈ ರೀತಿ ಇರ್ತದೆ ಆಯಿತಾ. ಒಂದು ದಿನ ಪೂರ್ತಿ ಅದನ್ನು ಹಾಗೆ ಇಡಬೇಕು. ಮಾರನೇ ದಿನ ನೋಡಿ ಚೆನ್ನಾಗಿ ಡ್ರೈ ಆಗಿದೆ ಅದು. ಇವಾಗ ಅದನ್ನು ಮೋಲ್ಡಿಂದ ರಿಮೂವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ, ನೋಡ್ಕೊಳ್ಳಿ ಆಯಿತಾ. ಈ ರೀತಿ ಇಟ್ಕೊಂಡು ಅದರದ್ದು ಎಡ್ಜನ್ನೆಲ್ಲ ನೋಡಿ ಈ ರೀತಿ ಬಿಡಿಸ್ಕೋಬೇಕು. ಸ್ವಲ್ಪ ಎಲ್ಲ ಸೈಡು ಎಡ್ಜನ್ನು ಸರಿಯಾಗಿ ನೋಡಿ ಈ ಥರ ಮಾಡಬೇಕು. ಆವಾಗ ನಾವು ಆಲ್ರೆಡಿ ಅದಕ್ಕೆ ಮಡ್ ಆಯಿಲ್ ಹಾಕಿರೋದ್ರಿಂದ ಬೇಗನೆ ಈಸಿಯಾಗಿ ಬಂದುಬಿಡ್ತದೆ ಅದು. ಆಮೇಲೆ ಫಿನಿಶಿಂಗ್ ಕೂಡ ಚೆನ್ನಾಗಿರ್ತದೆ. ನೋಡಿ ನಿಧಾನಕ್ಕೆ ಒಂದೊಂದು ಸೈಡ್ನಿಂದ ಮೇಲಕ್ಕೆ ಎತ್ತಿ ಈ ರೀತಿ ನೋಡಿ ಸ್ವಲ್ಪ ನಿಧಾನಕ್ಕೆ ಮಾಡಬೇಕು. ಈ ಕೆಲಸ ಮಾತ್ರ ಸ್ವಲ್ಪ ಜೋಪಾನವಾಗಿ ನಿಧಾನಕ್ಕೆ ಮಾಡಬೇಕು. ಇಲ್ಲ ಅಂದರೆ ಅದರ ಈ ಎಡ್ಜುಗಳು ಕಟ್ಟಾಗುವ ಸಾಧ್ಯತೆ ಇದೆ. ನೋಡಿ ಎಡ್ಜುಗಳು ಕಟ್ಟಾಗಬಾರ್ದು, ನೀಟಾಗಿ ಸಿಗಬೇಕು ಅಂತಂದರೆ ನಿಧಾನಕ್ಕೆ ಈ ರೀತಿ ಬಿಡಿಸ್ಕೋಬೇಕು. ಒಂದು 10 ಮಾಡಿ ಆದಮೇಲೆ ನಿಮಗೇ ಅದು ಅಭ್ಯಾಸ ಆಗ್ತದೆ ಆಯಿತಾ. ನನಗೆ ಇವಾಗ ಆಲ್ರೆಡಿ ಒಂದು 350 ಇಂಟರ್ಲಾಕ್ ರೆಡಿ ಆಗಿದೆ ನೋಡಿ. ಯಾವುದೇ ಕಲರ್ ಬೇಕಾದರೂ ಮಾಡ್ಕೋಬೋದು. ನಮಗೆ ಟೈಮ್ ಇದ್ದಾಗ ನಾವು ಮನೆಯಲ್ಲಿ ಮಾಡ್ಬೋದು. ನೋಡಿ ನೋಡಿ ಈ ರೀತಿ ನಿಧಾನಕ್ಕೆ ತೆಗೆದು ಇವಾಗ ತೋರಿಸ್ತೇನೆ ನೋಡಿ. ಇವಾಗ ಅದರದ್ದು ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಎಡ್ಜು ಎಲ್ಲ ಸೈಡು ಸರಿಯಾಗಿ ನೋಡಿ, ಒಂದು ಸ್ವಲ್ಪ ಕೂಡ ಕ್ರ್ಯಾಕು ಹೊಡೆದೋಗದಂಗೆ ನೋಡಿ ಸರಿಯಾಗಿ ಬಂದಿದೆ ನೋಡಿ. ಇನ್ನು ಇದನ್ನು ಒಂದು ಡ್ರಮ್ಮಿಗೆ ಅಥವಾ ಟ್ಯಾಂಕಿಗೆ ಹಾಕಬೇಕು ಕ್ಯೂರಿಂಗ್ಗೋಸ್ಕರ. ಅದನ್ನು ನಾವು 7 ಡೇಸ್ ಹಾಕಬೇಕು ಆಯಿತಾ. 7 ಡೇಸ್ನಿಂದ 10 ಡೇಸ್ ತನಕ ಹಾಕಿದರೆ ಇನ್ನೂ ಒಳ್ಳೆಯದು, ಚೆನ್ನಾಗಿ ಅದು ಕ್ಯೂರಿಂಗ್ ಆಗ್ತದೆ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.